ಚಿಕ್ಕಮಗಳೂರಿನಲ್ಲಿ ಏನಾಗಿದೆ ಅನ್ನೋದರ ಡೀಟೇಲ್ಸ್ ಈಗ ನೀವು ಗಮನಿಸ್ತಾ ಇದ್ದೀರಾ. ಆಟೋ ಓಡಿಸ್ತಾ ಇದ್ದಂತಹ ಚಾಲಕನಿಗೆ ಬಂದಿದೆ ಆಟೋ ಯಾಕೆ ಓಡಿಸ್ತೀಯಾ ಅಂತ ಡ್ರೈವರ್ಗೆ ಬೈಯೋ ಕೆಲಸ ಎಲ್ಲ ಆಗಿದೆಯಂತೆ. ಮಾತಿಗೆ ಮಾತು ಬೆಳೆದು ವಾಕ್ ಸಮರಕ್ಕೆ ಈ ಪ್ರಕರಣ ಕಾಲಿಟ್ಟಿದೆ. ಚಿಕ್ಕಮಗಳೂರಿನಲ್ಲಿ ಬಂದ್ ವಿಚಾರವಾಗಿ ಆಟೋ ಚಾಲಕರ ನಡುವೆನೇ ಗಲಾಟೆ ಆಗಿದೆ ಅನ್ನೋದರ ಡೀಟೇಲ್ಸ್. ಮಾತಾಡ್ದೆ ಬಹಳ ತಪ್ಪು ಮಾತಾಡ್ತೀಯ. ಏನ್ ಮಾಡ್ತೀಯಪ್ಪ? ಹೋಗಿ ಮಾತಾಡ್ಕೊ ಹೋಗಪ್ಪ ಹೋಗು. बोले सुन रहा हूं मैं. ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. MES ಪುಂಡರ ವಿರುದ್ಧ ಕೂಡ ನ್ಯಾಯ ಬೇಕು ಅನ್ನುವಂತಹ ಆಗ್ರಹವನ್ನ ಇಲ್ಲೂ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಹೋರಾಟದ ಕೇಂದ್ರ ಬಿಂದು ಆಗಿರೋದು ಇವತ್ತು ಬೆಳಗಾವಿ. ಬಿಕಾಸ್ ಇಲ್ಲೇ ಪದೇ ಪದೇ ಗಡಿ ವಿಚಾರವಾಗಿ ಖ್ಯಾತೆ ತೆಗೆಯೋ ಕೆಲಸವನ್ನ ಮಹಾರಾಷ್ಟ್ರ ಮಾಡುತ್ತೆ. ಭಾಷೆ ವಿಚಾರವಾಗಿ MES ಪುಂಡರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಪದೇ ಪದೇ ಮಾಡ್ತಾ ಇರ್ತಾರೆ. ಸೊ ಇಲ್ಲಿಂದಲೇ ಪಾಠ ಕಲಿಸುವ ಕೆಲಸ ನಾವು ಮಾಡಬೇಕು, ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ. ನಾವು ಬೆಳಗಿನಿಂದ ಹೇಳ್ತಾ ಇದ್ವಿ, ಆಕ್ರೋಶದ ಪ್ರತಿಬಿಂಬ ಯಾವುದು ಕೇಳಿದ್ರೆ ಬಂದ್ ಮಾಡೋದ್ರ ಮೂಲಕ ಅದನ್ನು ತೋರಿಸೋದಕ್ಕೆ ಅವಕಾಶ ಇದೆ. ಬಟ್ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಕೂಡ ಇಲ್ಲಿ ಆಗಾಗ ಕಾಣಿಸ್ತಾ ಇದೆ. ಈ ಕಾರಣಕ್ಕೆ ಇವರೆಲ್ಲ ಬೀದಿಗಿಳಿದಿರೋದು ಇವತ್ತು. ಚಾಲೂನೇ ಇದೆ. MES ಸಂಘಟನೆ ಯಾವತ್ತ ಮಠ ನಿಷೇಧ ಮಾಡುವುದಿಲ್ಲ, ಯಾವತ್ತ ಮಠ ಬ್ಯಾನ್ ಮಾಡುವುದಿಲ್ಲ, ಅವತ್ತ ಮಠ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಈ ಹೋರಾಟಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದವಾಗಿ ಈ ಹೋರಾಟವನ್ನು ನಿರಂತರವಾಗಿ ನಾವು ನಡೆಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಏನಾದರೂ ಕನ್ನಡಿಗರ ಮೇಲೆ ಅಭಿಮಾನ ಇದ್ದರೆ, ನಿಮಗೇನಾದರೂ ಕನ್ನಡಿಗರ ಮೇಲೆ ಪ್ರೀತಿ ಇದ್ದರೆ ನೀವು MES ಸಂಘಟನೆ ನಿಷೇಧ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ಹೇಳಂತ ಅದನ್ನೇ ಮಾತಿಗೆ ತಪ್ಪಬೇಡ್ದು. ನೀವು ಹೇಳಿದ ಮಾತಿಗೆ ಭಾಳ ತಪ್ತಾ ಇದ್ರಿ. ಯಾವುದು ಸರ್ಕಾರ ಬರಲಿ, ಹಿಂದಿನ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ನೀವು ನಾವು ಬಂದ್ ಕರೆ ಕೊಟ್ಟಂಥ ವಟಾಲ್ ನಗರ ಸಾಹೇಬ್ರಿಗೆ ಅವತ್ತು ಆ ಬಂದ್ ಕರೆಯನ್ನು ಹಿಂದೆ ತಗೊಂಡು ನಾವು 2 ದಿನದಲ್ಲಿ MES ಸಂಘಟನೆ ನಾವು ನಿಷೇಧ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನೂ ಕೂಡ ನೀವು ನಿಷೇಧ ಆಗಿಲ್ಲ. ಬೊಮ್ಮಾಯಿ ಸರ್ಕಾರನೂ ಅವರೇ, ಕರ್ನಾಟಕ ರಾಜ್ಯ ಸರ್ಕಾರನೂ ಅವರೇ. ಇನ್ನು ಮೇಲೆ ನೀವು ಏನೋ MES ಸಂಘಟನೆ ನಿಷೇಧ ಮಾಡಲಿಲ್ಲ ಅಂದರೆ ಕನ್ನಡ ಪರ ಸಂಘಟನೆಗಳು ಯಾರಾದರೂ ಮರಾಠಿ ಮಾತಾಡಿ ಅಂತಂದ್ರೆ ಬಗ್ಗೆ ಬಡಿಯುವಂಥ ಕೆಲಸ ಮಾಡೇ ಮಾಡ್ತೇವೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಕೆಲಸವನ್ನ ಕೂಡ ಕನ್ನಡ ಪರ ಹೋರಾಟಗಾರರು ಇದೇ ವೇಳೆ ಮಾಡ್ತಾ ಇದ್ದಾರೆ. MES ಸಂಘಟನೆ ನಿಷೇಧ ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೆ? ಸದಾ ರಾಜ್ಯ ವಿರೋಧಿ ಚಿಂತನೆಗಳನ್ನ ಅಳವಡಿಸಿಕೊಂಡಿರುವಂತಹ ಒಂದು ಪಾರ್ಟಿ ಅದು. ಅದನ್ನ ಆಚೆ ಹಾಕೋದಕ್ಕೆ ಯಾಕೆ ಇಷ್ಟೊಂದು ಹಿಂದೂ ಮುಂದೆ ನೋಡ್ತಾ ಇದ್ದೀರಾ ಅಂತ ಬೈಕ್ ರ್ಯಾಲಿಗಳನ್ನೆಲ್ಲ ನಡೆಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಟೌನ್ ಹಾಲ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ಬೈಕ್ ಮೂಲಕ ರ್ಯಾಲಿ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಫಸ್ಟು ಪಾದಯಾತ್ರೆ ರೀತಿ ಮಾಡಬೇಕು ಅಂತ ಅಂದ್ಕೊಂಡ್ರು, ಅದಕ್ಕೆಲ್ಲ ಅವಕಾಶ ಕೊಡಲಿಲ್ಲ. ಹೀಗಾಗಿ ಬೈಕ್ ರ್ಯಾಲಿಯನ್ನು ಸದ್ಯಕ್ಕಲ್ಲಿ ಮಾಡ್ತಾ ಇದ್ದಾರೆ. ಬಟ್ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಏನು ಕಾರ್ಯಕರ್ತರು ಇದ್ದಾಗ ಕಾಣಿಸ್ತಾ ಇಲ್ಲ. ಗುಂಪಾಗಿ ಏನಾದರೂ ಅವರು ಬೈಫರ್ಕೇಟ್ ಆಗಿದ್ದಾರೆ ಅನ್ನೋದು ನಮ್ಮ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಫ್ರೀಡಮ್ ಪಾರ್ಕ್ ಹತ್ರ ಎಷ್ಟು ಜನ ಬರ್ತಾರೆ, ಏನು ಕತೆ, ಅವ್ರದ್ದು ಪ್ರತಿಭಟನೆ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಟ್ ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯಕರ್ತರು ಸದ್ಯಕ್ಕೆ ಬಂದಿಲ್ಲ. ಆದರೆ ಒಂದಷ್ಟು ಸಂಖ್ಯೆಯಲ್ಲಂತೂ ಬಂದಿರೋದು ಸ್ಪಷ್ಟವಾಗ್ತಾ ಇದೆ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಕನ್ನಡ ಧ್ವಜ ಇರೋದನ್ನು ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಕನ್ನಡ ನಾಡಿಗೋಸ್ಕರ ನಮ್ಮ ಇವತ್ತಿನ ಹೋರಾಟ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ.